ಮಕ್ಕನೇ ಕಾಣ್ತಿಲ್ಲ. ಕತ್ಲಲ್ಲಿ ಏನೋ ಮಾತಾಡ್ತೀಯ. ಎಲ್ಲರಿಗೂ ನಮಸ್ಕಾರ. ಇವತ್ತು 38ನೇ ದಿನ ಚಾಲೆಂಜು. ನನ್ನ ಕತೆ ನಿಮ್ಮ ಜೊತೆ ಜರ್ನಿಗೆ ಸ್ವಾಗತ ಸುಸ್ವಾಗತ. ನಾನು ನೆನ್ನೆ ವೀಡಿಯೋ ಮಾಡಿಲ್ಲ, ಯಾಕೆ ಅಂದರೆ ನೆನ್ನೆಯಿಂದ ಪಾರ್ಸಲ್ ತುಂಬ ಜಾಸ್ತಿ ಬರ್ತಿದೆ. ಅದನ್ನು ನಾನು ಟೈಮಿಂಗ್ಸ್ ಒಳಗೆ ಮುಗಿಸ್ಬೇಕು. ಆ ಟೈಮಿಂಗ್ಸ್ ಒಳಗೆ ಮುಗ್ಸೋಕ್ಕಾಗ್ತಾಯಿಲ್ಲ. ಅದಕ್ಕೋಸ್ಕರ ನೆನ್ನೆ ಏನು ವೀಡಿಯೋ ಮಾಡಿಲ್ಲ. ಇವತ್ತು ಬೆಳಗ್ಗೆ ಪಾರ್ಸಲ್ ಡೆಲಿವರಿ ಮಾಡಿದ್ದೀನಿ. ಒಟ್ಟು 137 ಪಾರ್ಸಲ್ ತಂದಿದ್ದೆ. 137ಅಲ್ಲಿ 135 ಪಾರ್ಸಲ್ ಡೆಲಿವರಿ ಆಗಿದೆ. ಈಗ ನಾನು ಬೆಳಗ್ಗೆಯಿಂದ ವೀಡಿಯೋ ಮಾಡೋಕ್ಕಾಗಿಲ್ವಲ್ಲ, ಅದಕ್ಕೆ ಈಗ ನಾನು ಸೆಕೆಂಡ್ ಲೋಡ್ ಬರುತ್ತಲ್ಲ, ಆ ಸೆಕೆಂಡ್ ಲೋಡ್ ವೀಡಿಯೋ ಮಾಡ್ತಾಯಿದ್ದೀನಿ. ಈಗ ನೆನ್ನೆ ನಾನು ಇಲ್ಲಿ ನೋಡಿ, ಇವತ್ತು ಟೈಮು 2:48, ಸೋಮವಾರ 8ನೇ ತಾರೀಕು ಡಿಸೆಂಬರು. ಇದು ನಂದು ನೆನ್ನೆ ಪರ್ಫಾಮೆನ್ಸು. ನೆನ್ನೆ ನಾನು 103 ಪಾರ್ಸಲ್ ತಂದಿದ್ದೆ. ಅದರಲ್ಲಿ 5 ಪಾರ್ಸಲ್ ಡೆಲಿವರಿ ಆಗಿಲ್ಲ. 97 ಪಾರ್ಸಲ್ ಡೆಲಿವರಿ ಮಾಡಿದ್ದೆ. ಇವಾಗ ನಾನು ಮತ್ತೆ ಇವತ್ತೊಂದು ಟೋಟಲ್ ಓವರಾಲ್ ಪಾರ್ಸಲ್ ಬಂದುಬಿಟ್ಟು 174 ಇದೆ. 174 ಆಗಲೇ 37 ಪಾರ್ಸಲ್ ಡೆಲಿವರಿ ಮಾಡಿದ್ದೀನಿ. 135 ಪಾರ್ಸಲ್ ಡೆಲಿವರಿ ಮಾಡಿದ್ದೀನಿ. 2 ಪಾರ್ಸಲ್ ಡೆಲಿವರಿ ಆಗಿಲ್ಲ. ಇನ್ನು ಮಿಕ್ಕಿದ್ದು ನಾನು 41 ಪಾರ್ಸಲ್ ಇದೆ. ಇವಾಗ ನಾನು ಡೆಲಿವರಿ ಲೊಕೇಶನ್ಗೆ ಬಂದಿದ್ದೀನಿ ಡೆಲಿವರಿ ಸ್ಟಾರ್ಟ್ ಮಾಡೋಕ್ಕೆ. ಅದನ್ನೇನು ನಾನು 135 ಪಾರ್ಸಲ್ ಡೆಲಿವರಿ ಮಾಡಿದ್ದೀನಿ, ಅದು ನಾನು ವೀಡಿಯೋ ಮಾಡೋಕ್ಕಾಗಲ್ಲ ಅಂತಲ್ಲ, ಆಗಲಿಲ್ಲ. ಏನಕ್ಕೆ ಅಂದರೆ ಪ್ಯಾಕೇಜ್ ಜಾಸ್ತಿ ಇರೋದ್ರಿಂದ ಟೈಮು ಕಡಿಮೆ ಇತ್ತು. 8:30 ಸ್ಟಾರ್ಟ್ ಮಾಡಿ 12:30 ತನಕ 135 ಪಾರ್ಸಲ್ ಡೆಲಿವರಿ ಮಾಡಿದೆ. ಇವಾಗ ಇದು ಮಾಮೂಲಿ ಲೋಡ್ ಬಂದಿದೆ. ಈ ಲೋಡ್ ಮಾತ್ರ ವೀಡಿಯೋ ಮಾಡ್ತೀನಿ. ನಾಳೆಯಿಂದ ಆಲ್ಮೋಸ್ಟ್ ಆಲ್ ನಾನು ಟ್ರೈ ಮಾಡ್ತೀನಿ ಡೆಲಿವರಿ ಮಾಡ್ತಾ ವೀಡಿಯೋ ಮಾಡೋಕ್ಕೆ. ವೀಡಿಯೋ ಮಾಡೋಕ್ಕಾಗಿಲ್ಲ ಅಂತ ನನಗೂ ಬೇಜಾರಿದೆ, ಸಾರಿ ನಿಮಗೆ. ಇವಾಗ ನಾನು ಡೆಲಿವರಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೆಕೆಂಡ್ ಲೋಡು 41 ಪಾರ್ಸಲ್ ಇದೆ ನೋಡಿ. ಇವಾಗ ಡೆಲಿವರಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. 2:50 ಸೋಮವಾರ ಡಿಸೆಂಬರ್ 8ನೇ ತಾರೀಕು. 41 ಪಾರ್ಸಲ್ ಇದೆ. ಆಗಲೇ ಕಸ್ಟಮರ್ ಕಾಲ್ ಮಾಡಿ OTP ತೊಗೊಂಡಿದ್ದೀನಿ. ಏನು ತೊಂದರೆ ಇಲ್ಲ. ಇಲ್ಲೇ ಅಂಕಲ್ ಇದ್ದಾರೆ, ಸೆಕ್ಯೂರಿಟಿ ಅಂಕಲ್, ಅವ್ರ ಹತ್ರ ಕೊಟ್ಟು ಹೋಗ್ತೀನಿ. ಅಲ್ಪ ಸ್ವಲ್ಪ ತಕ್ಕ ಮಟ್ಟಿಗೆ ಬರ್ದಿದ್ದೀನಿ. ಹೇಳ ಬೇಡವಾ? ಇಲ್ಲ ಬೇಡ ಬಿಡಿ, ಟೈಮ್ ಬಂದಾಗ ಹೇಳೋಣ. ಈಗ ಡೆಲಿವರಿ ಮಾಡೋ ಟೈಮಲ್ಲಿ ಸಾಂಗ್ ಹೇಳಿದ್ರೆ ನನ್ನ ವೀಡಿಯೋನ ಈಗಾಗಲೇ ಮೊದಲು ಯಾರೂ ನೋಡ್ತಾನೆ ಇಲ್ಲ. 10-12 ವ್ಯೂಸ್ ಬರ್ತಿದೆ ಅಷ್ಟೇ ಲಾಂಗ್ ವೀಡಿಯೋಗೆ. ಶಾರ್ಟ್ ವೀಡಿಯೋಗೂ ಅಷ್ಟೇ ಬರ್ತಿದೆ. ಈಗ ಹೇಳ್ಬಿಟ್ಟು ಇದನ್ನೇನಕ್ಕೆ ವೇಸ್ಟ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಯಾವಾಗಲಾದರೂ ಹೇಳ್ತೀನಿ ಫ್ಯೂಚರಲ್ಲಿ. ಇದು ಪಕ್ಕ ಹೇಳ್ತೀನಿ. ಇದನ್ಯಾರಲ್ಲಿ ಬಲ್ಲರು, ಏನೋ ಹೇಳಿಕೊಂಡರು ಕಣ್ಣೀರ. ಥ್ಯಾಂಕ್ ಯು. 2 ಗಂಟೆ ಮೇಲೆ ಡ್ಯೂಟಿಗೆ ಬಂದರೆ ಸೇಮ್ ಪ್ರಾಬ್ಲಮ್. ಇನ್ನೇನಾಗಲ್ಲ, ವೆಯ್ಟ್ ಮಾಡಲೇಬೇಕು. ಫುಡ್ ಡೆಲಿವರಿ, ಗ್ರಾಸರಿ ಡೆಲಿವರಿ ಆಯಿತು ಅಂದರೆ ಬೇಗ ಡೆಲಿವರಿ ಆಗುತ್ತೆ. ಇದು ನಮ್ಮ ಥರ ಕಾಮ್ ಡೆಲಿವರಿ ಆಯಿತು ಅಂದರೆ ವೆಯ್ಟ್ ಮಾಡಲೇಬೇಕು. ಸರ್ OTP 089. ಥ್ಯಾಂಕ್ ಯು. ಸ್ವಲ್ಪ ಧನ್ಯವಾದ. ಕೆಲಸ ಬರೀ ಟ್ರೈ ಮಾಡಬೇಕಷ್ಟೆ. ಇದು ಬೆಳಿಗ್ಗೆ ಈ ಅಪಾರ್ಟ್ಮೆಂಟ್ ಒಂದರಲ್ಲೇ 23 ಪಾರ್ಸಲ್ ಬಂದಿತ್ತು. 23 ಪಾರ್ಸಲ್ ನಾನು 20-21 ನಿಮಿಷದಲ್ಲಿ ಮುಗಿಸಿದೆ. ಇದೇ ದೊಡ್ಡ ಅಪಾರ್ಟ್ಮೆಂಟು ನೋಡ್ತೀರಾ, ದೊಡ್ಡ ಅಪಾರ್ಟ್ಮೆಂಟು. ಇದೇ ದೊಡ್ಡ ಅಪಾರ್ಟ್ಮೆಂಟು. ಬಂತು ಲಿಫ್ಟು, ಹೋಗ್ತಾ ಇದ್ದೀನಿ 11ನೇ ಫ್ಲೋರ್ಗೆ. ನೀವು 2 ಪಾರ್ಸಲ್ ಡೆಲಿವರಿ ಮಾಡುವ ವರ್ಷದಲ್ಲಿ ಲಿಫ್ಟ್ ಇಲ್ಲೇ ಇದ್ರೆ ನನ್ನ ಪುಣ್ಯ, ಇಲ್ಲಾಂದರೆ ಮತ್ತೆ ವೆಯ್ಟ್ ಮಾಡಬೇಕು. ವೇಟಿಂಗ್ ಕಾಯೋದು ನಮ್ಮ ಆಚರಣೆ ಸಿದ್ಧ ಡೆಲಿವರಿ ಬಾಯ್ಸ್. ಇಲ್ಲಿ ಇಟ್ಬಿಟ್ಟು ಹೋಗ್ತಾ ಇದ್ದೀನಿ. ಇಲ್ಲಿ
ಇಲ್ಲಿ ಬನ್ನಿ ನೋಡ್ದೆ. ಈಗ ಲಾಸ್ಟ್ ಪಾರ್ಸಲ್ ಕೊಟ್ಟನಲ್ಲ ಆ ಕಸ್ಟಮರು ಈಗ ಲಾಸ್ಟ್ ಪಾರ್ಸಲ್ ಕೊಟ್ಟು ಬರ್ತಿದ್ದೀನಲ್ಲ ಆ ಕಸ್ಟಮರು ಹಿಂಗೇನಾದರೂ ಕುಡಿಯೋಕ್ಕೆ ನೀರು ಬೇಕಂತ ಕೇಳಿದ್ರು. ಮೊಬೈಲ್ ಇಲ್ಲಿ ಇಟ್ಟಿರೋದಕ್ಕೆ ಅದು ಅವ್ರು ಮಾತಾಡಿದ್ದು ಕೇಳಿಸ್ಲಿಲ್ಲ. ಪರವಾಗಿಲ್ಲ, ನಮ್ಮನ್ನು ಕೇಳ್ತಾರೆ ನಿಮಗೆ ನೀರು ಬೇಕಾ ಕುಡಿಯೋಕ್ಕೆ ಅಂತ. ಥ್ಯಾಂಕ್ ಯು ಸೋ ಮಚ್ ಸರ್. ನನ್ನ ಯಾವ ಥರ ಕೇಳಿದ್ರು ಅದೇ ಥರ ಬೇರೆ ಹುಡುಗರಿಗೂ ಕೇಳಿ. ಥ್ಯಾಂಕ್ ಯು. ಟೈಮು 3:37. 22 ಪಾರ್ಸಲ್ ಇದೆ. ಆಗಲೇ 21 ಪಾರ್ಸಲ್ ಡೆಲಿವರಿ ಮಾಡಿದ್ದೀನಿ. ಇನ್ನು 22 ಪಾರ್ಸಲ್ ಇಲ್ಲೇ ಇದೆ. ಇಷ್ಟು ಏರಿಯಾ ಇದೆ, ಕವರ್ ಮಾಡಬೇಕು. ಇವಾಗ ಇಲ್ಲೋಗಿ ಆಮೇಲೆ ಇದೆಲ್ಲ ಕವರ್ ಮಾಡಬೇಕು. ವೆಲ್ಕಮ್. ಥ್ಯಾಂಕ್ ಯು. ಏನೋ ಗೊತ್ತಿಲ್ಲ ಗುರು, ಟೈಮ್ ತುಂಬ ಫಾಸ್ಟ್ ಆಗ್ತಾಯಿದೆ ನೋಡಿ. ನಾನು ಬರೀ 9 ಪಾರ್ಸಲ್ ಡೆಲಿವರಿ ಮಾಡಿದ್ದೀನಿ. 9 ಪಾರ್ಸಲ್ಗೆ ಎಷ್ಟು 20 ನಿಮಿಷ ತೊಗೊಂಡೈತೆ. ಲೆಕ್ಕ ಹಾಕಿದ್ರೆ 20 ನಿಮಿಷ ಅಂದರೆ ಒಂದೊಂದು ಪಾರ್ಸಲ್ಗೆ ಹೆಚ್ಚು ಕಡಿಮೆ ಏನೋ ಕಾಫಿ ಬರ್ತಾ ಇದೆಯಾ? ನೀನು ಬರೋದೇ ನನಗೆ ಭಯಲಿ. ಯಾವ ಟೈಮಲ್ಲಿ ಬೊಗ್ಲುತ್ತೀಯೋ ಯಾವ ಟೈಮಲ್ಲಿ ಕಚ್ಚುತ್ತೀಯೋ ಗೊತ್ತಾಗಲ್ಲ. ಬರ್ತಾವ ನೋಡಿ. 9 ಪಾರ್ಸಲ್ ಡೆಲಿವರಿ ಮಾಡೋಕ್ಕೆ 20 ನಿಮಿಷ ತೊಗೊಂಡೈತೆ. ಯಾಕೆ ಈ ಥರ ನಡೀಬೇಕು. ಅದಕ್ಕೆ ಎಲ್ಲ ಪಾರ್ಸಲ್ಗಳು ಸೆಕ್ಯೂರಿಟಿ ಹತ್ರ ಕೊಟ್ಟೋಗೋದ್ರೆ ಹೆಂಗಿರ್ತಿತ್ತು. 20 ನಿಮಿಷದ ಕೆಲಸ ಮುಗ್ದೋಗಿರೋದು. ಬಾಯ್. ಇನ್ನೆರಡು ಪಾರ್ಸಲ್ ಡೆಲಿವರಿ ಇದೆ ಅಷ್ಟೇ. ಇದು ಮತ್ತೆ ಇನ್ನೊಂದು. ಇವೆರಡು ಡೆಲಿವರಿ ಆಯಿತು ಅಂತಂದರೆ ನನ್ನ ಕೆಲಸ ಮುಗಿಯುತ್ತೆ. ಏನು ತೊಂದರೆ ಇಲ್ಲ. ಇದು OTP ಏನಿಲ್ಲ, ತಗೊಳ್ತಾರೆ ಇಲ್ಲಿಟ್ರೆ. ಒಂದೇ ಒಂದು ಆ ಕಸ್ಟಮರ್ ಆಲ್ಮೋಸ್ಟ್ ಆಲ್ ಮನೆಯಲ್ಲಿ ಇರಲ್ಲ, ಗೇಟಲ್ಲೇ ಕೊಡ್ತೀನಿ. ಗೇಟಲ್ಲಿ ಕೊಡ್ತು ಅಂದರೆ 41 ಪಾರ್ಸಲ್ ಡೆಲಿವರಿ ಕಂಪ್ಲೀಟ್ ಆಗುತ್ತೆ. ಆ 41 ಪಾರ್ಸಲ್ ನಾನು ಇನ್ನೊಂದೇ ಒಂದು ಪಾರ್ಸಲ್ ಪೆಂಡಿಂಗ್ ಇದೆ. ಆ ಪಾರ್ಸಲ್ ಡೆಲಿವರಿ ಮಾಡ್ತು ಅಂದರೆ 41 ಪಾರ್ಸಲ್ ಫುಲ್ ಕ್ಲಿಯರ್ ಆಗುತ್ತೆ. ಈ 41 ಪಾರ್ಸಲ್ ನನ್ನ ಡೆಲಿವರಿ ಕಂಪ್ಲೀಟ್ ಆಯಿತು ಅಂತ ಅಂದ್ಕೊಂಡ್ರೆ 500 ರೂಪಾಯಿ, 500 ಚಿಲ್ಡ್ರಸ್, 515 ರೂಪಾಯಿ, 513 ರೂಪಾಯಿ ಸಿಗುತ್ತೆ. 513 ರೂಪಾಯಿನ ನಾನು 1 ಗಂಟೆ 20 ನಿಮಿಷ ಮಾಡಿದ್ದೀನಿ. ಆಯ್ತವಲ್ಲ 401 ಪಾಯಲ್ ಕಂಪ್ಲೀಟ್. ಅಚ್ಕ ಕಾಮ್ ಕಂಪ್ಲೀಟ್. 4:09 ಅವಾಗ ನಾನು ಸ್ಟಾರ್ಟ್ ಮಾಡಿದಾಗ 2:48 ಅಂತಂದರೆ ಆಲ್ಮೋಸ್ಟ್ ಅಲ್ಲಿ 1.25 ಗಂಟೆ. 1.25 ಗಂಟೆ ಅದೇ 1 ಗಂಟೆ 20 ನಿಮಿಷ ಅಂದ್ಕೊಳ್ಳೋಣ. 1 ಗಂಟೆ 20 ನಿಮಿಷ ನಾನು ಕೆಲಸ ಮಾಡಿರೋದಕ್ಕೆ ನನಗೆ ಬರೀ ಈ ಲೋಡಲ್ಲಿ ಮಾತ್ರ 415 ರೂಪಾಯಿ ಬಂದಿದೆ. ಬೆಳಗ್ಗೆ 143 ಪಾರ್ಸಲ್ ಡೆಲಿವರಿ ಮಾಡಿದ್ದೆ. ಎರಡೂ ಸೇರಿ 135 ಬೆಳಗ್ಗೆ ಮಾಡಿದ್ದು. ಇವಾಗ 41 ಎಲ್ಲ ಸೇರಿ 176 ಅರೌಂಡ್. ಇಲ್ಲ ಅಂದರೂ 2000ಕ್ಕಿಂತ ಜಾಸ್ತಿ ಇವಾಗ ಸಂಪಾದನೆ ಮಾಡಿದ್ದೀನಿ. ಬನ್ನಿ ಹೋಗೋಣ, ನಾಳೆ ಮತ್ತೆ ಸಿಗೋಣ.